ಇವತ್ತು ನಡೆಯುವಂಥ ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಇವತ್ತು ಮೇಯಲ್ಲಿ ಇವಾಗ ಆಗ್ತದೆ ಅಂತ ವಿಷಯ ಗೊತ್ತಿದೆ. ನಾನು ಸಹ ಇವತ್ತು ನಮ್ಮೂರಿನ ಪಾಳ್ಯದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ನಾನು 10 ವರ್ಷದಿಂದ ಕೆಲಸ ಮಾಡ್ಕೊಂಬರ್ತಾಯಿದ್ದೀನಿ. ಇವತ್ತಿನ ನಮ್ಮ ಬೆಂಗಳೂರು ಗ್ರಾಮಾಂತರ ಏನು ಹಾಲು ಒಕ್ಕೂಟ ಇದೆ, ಅದಕ್ಕೆ ಎಲೆಕ್ಷನ್ ನಡೆಯೋದಕ್ಕೆ ನಮ್ಮಲ್ಲಿ ಜಾತ್ಯತೀತ ಜನತಾದಳದಲ್ಲಿ ಅಭ್ಯರ್ಥಿಗಳಿದ್ದಾರೆ, ಆಗುವಂಥ ಅಭ್ಯರ್ಥಿಗಳಿದ್ದಾರೆ. ಅದಕ್ಕೆ ನಾವೆಲ್ಲ ಸೇರಿ ಯಾರು ಒಂದು ಕ್ಯಾಂಡಿಡೇಟ್ ಮಾಡಿದರೆ ಇವತ್ತು ನಮ್ಮ ಪಾರ್ಟಿಗೆ ಜಯ ಸಿಗ್ತದೆ ಅಂತೇಳಿ ಅದನ್ನು ಮುಂದಿನ ದಿವಸಗಳಲ್ಲಿ ಒಂದು ಪಾರ್ಟಿ ಮೀಟಿಂಗ್ ಕರೆದು ಅದರಲ್ಲಿ ಮಾತಾಡಿ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಎಲ್ಲ ನಮ್ಮ JDSನ ಕಾರ್ಯಕರ್ತರು ಮತ್ತು ಅದ್ರ ಜೊತೆಯಲ್ಲಿರುವಂಥ ಪದಾಧಿಕಾರಿಗಳ ಒಮ್ಮತದ ತೀರ್ಮಾನದಿಂದ ನಾವು ಆಯ್ಕೆ ಮಾಡೋದಕ್ಕೆ ಮೊದಲಿನಿಂದ ಅದೇ ಥರ ಬಂದಿದ್ವಿ. ಈ ಸಾರಿ ಸಹ ಅದೇ ರೀತಿ ನಾವು ಮಾಡ್ತಾಯಿದ್ವಿ ಆಯ್ಕೆ. ಸರ್, ಈಗ ನಿಮ್ಮಲ್ಲೇ ಗೆದ್ದಿದ್ರು ಈ ಹಿಂದಿನ ಡೈರೆಕ್ಟರ್ ನಿಮ್ಮ ಪಕ್ಷ ಬಿಟ್ಟು ಹೋದರು. ಅದು ನಮ್ಮ ಪಕ್ಷದಲ್ಲಿ ಹಿಂದೆ ಯರ್ಗೇನಹಳ್ಳಿ ಶ್ರೀನಿವಾಸ್ ಅವರು ನಮ್ಮ ಪಕ್ಷದಲ್ಲೇ ಇದ್ದು, ನಮ್ಮ ಪಕ್ಷದ ಅಧಿಕಾರದಲ್ಲಿದ್ದವರು, ತಾಲೂಕು ಅಧ್ಯಕ್ಷವಾಗಿದ್ದರು. ಅದ್ರ ಜೊತೆಯಲ್ಲಿ ನಮ್ಮ ಮಾರ್ಕೆಟಿಂಗ್ ಸೊಸೈಟಿ ಸಹ ಅಧ್ಯಕ್ಷರಾಗಿ ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲದರೂ ಸಹ ಅವರಂತೂ ಉತ್ತಮವಾದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಅದೇನೋ ನಮ್ಮ ಪಾರ್ಟಿ ಮೇಲೆ ಅವರಿಗೆ ಒಂದು ಸ್ವಲ್ಪ ಅಸಹ್ಯ ಕಾಣ್ತದೆ. ಅದಕ್ಕೇನು ಅವರು ನಮ್ಮ ಪಾರ್ಟಿನ ಬಿಟ್ಟು ಇವತ್ತು BJP ಮುಂದಿನ ದಿನಗಳಲ್ಲಿ ಉತ್ತಮವಾದ ಸೇವೆ ಸಿಗ್ಬೋದು ಅಥವಾ ಸಹಾಯ ಆಗ್ಬೋದು ಅನ್ನೋದು ಆ ಪಾರ್ಟಿಗೆ ಅವರು ಬದಲಾಯಿಸಿದ್ದಾರೆ. ಅದಕ್ಕೆ ನಮ್ಮ ಪಾರ್ಟಿಯಲ್ಲಿ ನಾವೇ ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕೇ ಹೊರತು ನಾವು ಬೇರೆ ಪಾರ್ಟಿಯಲ್ಲಿರೋರ ಬಗ್ಗೆ ಗಮನ ಹರಿಸೋದು ಅದು ಸೂಕ್ತವಲ್ಲ. ನಾನು ಜಿಲ್ಲಾಧ್ಯಕ್ಷನಾಗಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ತೀನಿ. ಸರ್, ಈಗ ಮೈತ್ರಿಕೂಟ ಅಂತಕ್ಕಂಥದ್ದು ಇದೆ. ಈಗ ಮೈತ್ರಿಯಿಂದ ಒಂದೇ ಅಭ್ಯರ್ಥಿ ಆಗುತ್ತೆ ಅಥವಾ ನಿಮ್ಮದು ಸಪ್ರೇಟ್ ಹಾಕೊಳ್ತೀರಾ? ಆ ಬಗ್ಗೆ ಡಿಸ್ಕಸ್ ಏನಾದರೂ ನಡೆದಿದೆ? ಇದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು. ಇದು ಸಿಂಬಲ್ ಮೇಲೆ ಚುನಾವಣೆ ಆಗುವಂಥ ಪ್ರಕ್ರಿಯೆ ಅಲ್ಲ ಇದು. ಅದು NDA ಅನ್ನೋದು ಮಾತ್ರ ಅವತ್ತು ನನಗೆ ಗೊತ್ತಿರೋ ಹಾಗೆ ಇವತ್ತು ಸಿಂಬಲ್ಗಳ ಮೇಲೆ NDA ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಏನು ನಮಗೆ ಸೂಚನೆ ಕೊಡ್ತಾರೆ ಆ ಸೂಚನೆ ಪ್ರಕಾರ ನಾವು ನಡೆಯುವಂಥದ್ದು ನಮ್ಮ ಧರ್ಮ. ಅಂದರೆ ಇಷ್ಟು ದಿವಸದವರೆಗೂ ಸ್ಥಳೀಯ ಸಂಸ್ಥೆಗಳಿಗೆ ಯಾವ ಥರ ಸೂಚನೆಯೂ ಬಂದಿಲ್ಲ. VSSN ಆಗಲಿ, MPCS ಆಗಲಿ, PLD ಬ್ಯಾಂಕ್ ಆಗಲಿ, ಅದ್ರ ಜೊತೆಯಲ್ಲಿ ತಾಲೂಕು ಸೊಸೈಟಿ ಆಗಲಿ, ಯಾವೇ ಒಂದು ಚುನಾವಣೆಗಳಿಗೆ ನಮಗೆ ಯಾವುದೇ ಥರ NDA ಅಂತ ಬಂದಿಲ್ಲ. ಅದರಲ್ಲಿ ಅವರವರೇ ಆ ಹಳ್ಳಿಗಳಲ್ಲಿ ಅವರವರನ್ನೇ ಮಾತಾಡ್ಕೊಂಡು ಕೆಲವರು ಕಾಂಗ್ರೆಸ್ ಜೊತೆ ಸೇರಿದ್ದಾರೆ, ಕೆಲವರು BJP ಜೊತೆ ಸೇರಿದ್ದಾರೆ. ಏನೋ ಮಾಡ್ಕೊಂಡು ತನ್ನ ಅಧಿಕಾರನ ನಾನು ಬೆಳೆಸ್ಕೊಬೇಕು ಅನ್ನೋದು ಉದ್ದೇಶದಿಂದ ಮಾಡಿದ್ದಾರೆ ಹೊರತು ಇದು ಅದಕ್ಕೆ ಈ ಬೇರೆ ಥರಕ್ಕೆ ಇದು ಸಂಬಂಧಿಸಿಲ್ಲ ಅಂತ ನನಗೆ ಗೊತ್ತಿರುವಂಥ ವಿಷಯ.